ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. எனக்கு சத்தியமா இந்த வாழ்க்கை பிடிக்கல. மென்டலி என்ன அசால்ட் பண்றாங்க, பிசிக்கலா ஈவன் டார்ச்சர் பண்றா. சாரி, ஐம் சாரிப்பா. ವರದಕ್ಷಿಣೆ 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 ಈ ಪದ ಕೇಳ್ತಿದ್ರೆ ಮೈ ತುಂಬ ರಕ್ತ ಕುದ್ದು ಬಂದ್ಬಿಡುತ್ತೆ. ಹತ್ತತ್ರ 2.5 ಕೋಟಿ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತಾರೆ. ಮದುವೆ ಆಗಿ ಕೇವಲ 2 ತಿಂಗಳು ಆಗಿತ್ತು ಅಷ್ಟೇ. ಬಾಳೆ ಬದುಕಬೇಕಾಗಿದ್ದ ಮುದ್ದಾದ ಹೆಣ್ಣು ಮಗಳು ತನ್ನ ಪ್ರಾಣವನ್ನ ತಾನೇ ತೆಗೆದುಕೊಂಡಿದ್ದಾಳೆ. ಕಾರಣ ಅದೇ ದರಿದ್ರ ವರದಕ್ಷಿಣೆ. ಮದುವೆ ಟೈಮಲ್ಲಿ ಹತ್ತತ್ರ ಅರ್ಧ ಕೆಜಿ ಬಂಗಾರ, 70 ಲಕ್ಷ ರೂಪಾಯಿಯ ಒಲ್ವೋ ಕಾರು, ಇನ್ನು ಏನೇನೋ ವರದಕ್ಷಿಣೆಯಾಗಿ ಕೊಟ್ಟಿರ್ತಾರೆ. ಆದರೂ ಅತ್ತೆ ಮಾವ ಅನ್ನೋ ಪಿಶಾಸಿಗಳಿಗೆ ಸಮಾಧಾನ ಆಗಿರೋದಿಲ್ಲ. ಚಿನ್ನ ಬೇಕು, ಇನ್ನೂ ಬೇಕು, ಮತ್ತೂ ಬೇಕು ಅಂತ ಸೊಸೆಗೆ ಲಿಟ್ರಲಿ ಕರುಳು ಕಿತ್ತು ಬರುವಂತಹ ಟಾರ್ಚರ್ ಕೊಡ್ತಾರೆ. ಟಾರ್ಚರ್ ಅನುಭವಿಸಿ ಸಾಕಾಗಿ ಹೋಗುತ್ತೆ. ಕೊನೆಗೆ ಬಾಳಿ ಬದುಕಬೇಕಾಗಿದ್ದ ಹೆಣ್ಣು ಮಗಳು ಕೀಟನಾಶಕ ಕುಡಿದು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾಳೆ. ಹಾಗಾದ್ರೆ ಈ ಕೇಸ್ ಹಿನ್ನೆಲೆ ಏನು? ಪ್ರಾಣ ಕಳೆದುಕೊಂಡ ಹೆಣ್ಣು ಮಗಳ ಬ್ಯಾಕ್ ಗ್ರೌಂಡ್ ಏನು? ಆಕೆ ಅನುಭವಿಸಿದ ಕಷ್ಟ ಹೇಗಿತ್ತು? ಸಂಸಾರದಲ್ಲಿ ಅಸಲಿಗೆ ಆಗಿದ್ದೇನು? ಎಲ್ಲವನ್ನ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯ ತನಕ ಇತ್ತೀಚೆಗೆ ನಾವು ಒಂದಿಷ್ಟು ಕೇಸ್ಗಳನ್ನು ನೋಡಿದ್ವಿ. ಮದುವೆ ಆಗ್ತಾರೆ, ಮದುವೆ ಆದಮೇಲೆ ಆ ಹೆಂಡತಿಯರು ತಮ್ಮ ಗಂಡಂದಿರನ್ನ ಹನಿಮೂನ್ಗೋ ಇನ್ನೆಲ್ಲಿಗೋ ಕರ್ಕೊಂಡು ಹೋಗಿ ಮರ್ಡರ್ ಮಾಡ್ತಾರೆ. ಇಂಥವು ಸುಮಾರು ಒಂದು 10-15 ಕೇಸ್ಗಳನ್ನು ನೋಡಿದ್ವಿ. ಇಷ್ಟಕ್ಕೇನೆ ಹೆಣ್ಣು ಮಕ್ಕಳ ಬಗ್ಗೆ, ಹೆಣ್ಣು ಮಕ್ಕಳ ಪ್ರೀತಿ ಬಗ್ಗೆ ಹೀನಾಮಾನವಾಗಿ ಮಾತಾಡಿದ್ವಿ. ಈ ಕೇಸ್ಗಳು ಸಾಕಷ್ಟು ಸುದ್ದಿ ಕೂಡ ಆದವು. ಆದರೆ ಜಸ್ಟ್ ಒಮ್ಮೆ ಥಿಂಕ್ ಮಾಡಿ ನೋಡಿ, ಹೆಣ್ಣು ಮಕ್ಕಳ ಕಡೆಯಿಂದ ಆದ ಬರೀ 10-15 ಕೇಸ್ಗಳ ಬಗ್ಗೆನೇ ನಾವು ಎಷ್ಟೆಲ್ಲ ಮಾತಾಡಿದ್ವಿ. ಆದರೆ ಗಂಡಸರಿಂದ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಇಷ್ಟು ಸೀರಿಯಸ್ ಆಗಿ ನಾವು ಯಾವತ್ತಾದರೂ ಮಾತನಾಡಿದೀವ? NCRB ರಿಪೋರ್ಟ್ಗಳನ್ನು ನೋಡಿದರೆ ಭಯ ಆಗ್ಬಿಡುತ್ತೆ. ಒಂದು ದಿನಕ್ಕೇನೆ 50ರಿಂದ 60 ಕ್ರೈಮ್ಗಳು ಹೆಣ್ಣು ಮಕ್ಕಳ ಮೇಲೆ ಆಗ್ತವೆ. ಅದರಲ್ಲಿ ಡೌರಿ ಅನ್ನೋ ದರಿದ್ರ ಕೂಡ ಒಂದು. ಇವುಗಳ ಬಗ್ಗೆನೂ ನಾವು ಮಾತಾಡಬೇಕಲ್ವಾ? ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡೋದ್ರಲ್ಲಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತ ಬಂದಿದ್ದೀನಿ. ಲೆಟ್ಸ್ ಬಿಗಿನ್ ದ ರಿದನ್ಯ. ಅಣ್ಣಾದೊರೈ ತಮಿಳುನಾಡಿನ ತಿರುಪುರದಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್, ಜೊತೆಗೆ ಗಾರ್ಮೆಂಟ್ಸ್ ಕಂಪ್ನಿ ಕೂಡ ನಡೆಸ್ತಾ ಇರ್ತಾರೆ. ಇವರ ಹೆಂಡತಿ ಜಯಸುಧಾ. ಈ ದಂಪತಿಗಳಿಗೆ ಹುಟ್ಟಿದ ಮಗಳೇ ರಿಧನ್ಯ. ವಯಸ್ಸು ಜಸ್ಟ್ 27 ವರ್ಷ. ತುಂಬ ಸೌಮ್ಯ ಸ್ವಭಾವದ ಹುಡುಗಿ ಆ್ಯಂಡ್ ವೆಲ್ ಎಜುಕೇಟೆಡ್ ಕೂಡ. ತಂದೆ ತಾಯಿ ಜೊತೆ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ. ಒಳ್ಳೆ ಫ್ಯಾಮಿಲಿ, ವೆಲ್ ಸೆಟಲ್ಡ್, ಫಿನಾನ್ಷಿಯಲಿ ತುಂಬ ಚೆನ್ನಾಗಿರ್ತಾರೆ. ಇದು ಹುಡುಗಿ ಮನೆಯವರ ಕತೆ ಆಯಿತು. ಇನ್ನೊಂದು ಕಡೆ ಈಶ್ವರ್ ಮೂರ್ತಿ ಆ್ಯಂಡ್ ಚಿತ್ರಾದೇವಿ, ಫಿನಾನ್ಷಿಯಲಿ ಸ್ಟ್ರಾಂಗ್ ಆ್ಯಂಡ್ ಸೋಷಿಯಲಿ ಒಳ್ಳೆ ರೆಸ್ಪೆಕ್ಟ್ ಇರೋ ಫ್ಯಾಮಿಲಿ ಅಂತೆ ಕಂತೆ. ಇವರಿಬ್ಬರ ಸುಪುತ್ರನೇ ಕವಿನ್ ಕುಮಾರ್. ಏಜ್ ಜಸ್ಟ್ 28 ಅಷ್ಟೇ. ಇದೇ ವರ್ಷ ಏಪ್ರಿಲ್ 11ನೇ ತಾರೀಕು ಕವಿನ್ ಕುಮಾರ್ ಮತ್ತು ರಿಧನ್ಯದು ಮದುವೆ ಆಗುತ್ತೆ. ತುಂಬ ಗ್ರ್ಯಾಂಡ್ ಅಂದರೆ ತುಂಬ ಗ್ರ್ಯಾಂಡ್ ಆಗಿ ಮದುವೆ. ಇದು ಹತ್ತತ್ರ 2.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಅದೆಷ್ಟು ಗ್ರ್ಯಾಂಡ್ ಆಗಿರ್ಬೋದು ಅಂತ. ಮದುವೆಗೂ ಮೊದಲು ಒಂದು ಸೆಟಲ್ಮೆಂಟ್ ಆಗಿರುತ್ತೆ. ಏನಂತಂದ್ರೆ ಹುಡುಗಿ ಕಡೆಯವರು ಸುಮಾರು ಅರ್ಧ ಕೆಜಿ ಬಂಗಾರ, ಸುಮಾರು 70 ಲಕ್ಷ ರೂಪಾಯಿ ಮೌಲ್ಯದ ವೋಲ್ವೋ ಲಕ್ಸುರಿ ಕಾರನ್ನ ಡೌರಿ ರೂಪದಲ್ಲಿ ಕೊಡಬೇಕು ಅಂತ ಒಂದು ಡೀಲ್ ಆಗಿರುತ್ತೆ. ಈ ಡೀಲ್ ಪ್ರಕಾರ ಹುಡುಗಿ ತಂದೆ ಹುಡುಗನ ಮನೆಯವರಿಗೆ ಕೇಳಿದ್ದೆಲ್ಲ ಕೊಟ್ಟಿರ್ತಾರೆ. ನಾನು ಆಗ್ಲೇ ಹೇಳ್ದಂಗೆ ಗ್ರ್ಯಾಂಡ್ ಆಗಿ ಮದುವೆ ಆಗುತ್ತೆ. ಮದುವೆ ಆದ್ಮೇಲೆ ರಿಧನ್ಯ ಗಂಡನ ಮನೆಗೆ ಹೋಗ್ತಾಳೆ. ಹೋದ್ಮೇಲೆ ಬರೀ 15 ದಿನ ಆಗಿರುತ್ತೆ. ಅಷ್ಟರಲ್ಲೇ ರಿಧನ್ಯ ಮತ್ತೆ ತವ್ರ ಮನೆಗೆ ಬರ್ತಾಳೆ. ತಂದೆ ಹತ್ರ ಹೇಳ್ಕೊಳ್ತಾಳೆ, ಅಪ್ಪ ನನ್ನಿಂದ ಆಗ್ತಾ ಇಲ್ಲ, ತುಂಬ ಟಾರ್ಚರ್ ಮಾಡ್ತಾ ಇದ್ದಾರೆ, ಇನ್ನೂ ವರದಕ್ಷಿಣೆ ಬೇಕು, ಬಂಗಾರ ಬೇಕು ಅಂತ ಹೇಳ್ತಾ ಇದ್ದಾರೆ, ನನಗೆ ಆಗ್ತಾ ಇಲ್ಲ ಅಪ್ಪ ಅಂತ ತಂದೆ ಮುಂದೆ ಕಣ್ಣೀರು ಹಾಕ್ತಾಳೆ. ಆಗ ತಂದೆ ರಿಧನ್ಯಗೆ ಸಮಾಧಾನ ಮಾಡ್ತಾರೆ. ನೀನೇನು ಚಿಂತೆ ಮಾಡಬೇಡ ಮಗಳೇ, ನಡಿ ನಾನು ಬರ್ತೀನಿ ನಿನ್ನ ಜೊತೆ, ನಿನ್ನ ಗಂಡನ ಫ್ಯಾಮಿಲಿಯವ್ರ ಜೊತೆ ನಾನು ಮಾತಾಡ್ತೀನಿ ಅಂತ ಮಗಳನ್ನ ಕರ್ಕೊಂಡು ಗಂಡನ ಮನೆಗೆ ಹೋಗ್ತಾರೆ. 70 ಲಕ್ಷದ ಕಾರ್ ಕೊಟ್ಟಿರ್ತಾರೆ, ಅರ್ಧ ಕೆಜಿ ಬಂಗಾರ ಕೊಟ್ಟಿರ್ತಾರೆ. ಆದ್ರೂ ಇನ್ನೂ ಬಂಗಾರ ಬೇಕು ಅಂತ ಕವಿನ್ ಕುಮಾರ್ ಮನೆಯವರು ಕೇಳ್ತಾರೆ.
ನೋಡಿ, ಸಮಸ್ಯೆ ಏನೇ ಇದ್ರೂ ಎಷ್ಟೇ ಇದ್ರೂ ಕೊನೆಗೆ ಹೆತ್ತವರು ಮಕ್ಕಳ ಒಳಿತನ್ನೇ ಬಯಸ್ತಾರೆ. ಅದರಲ್ಲೂ ಹೆತ್ತವರಿಗೆ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳ ಮೇಲೆ ವಿಶೇಷ ಪ್ರೀತಿ ಇರುತ್ತೆ. ಹೀಗಾಗಿ ಮಗಳು ಚೆನ್ನಾಗಿದ್ರೆ ಸಾಕು ಅಂತ ರಿಧನ್ಯ ಅಪ್ಪ ಗಂಡನ ಮನೆಯವರು ಹೇಳಿದ್ದಕ್ಕೆಲ್ಲ ಎಸ್ ಅಂದು ಸ್ವಲ್ಪ ದಿನ ಟೈಮ್ ಕೇಳಿ ವಾಪಸ್ ಮನೆಗೆ ಬರ್ತಾರೆ. ಇದಾಗಿ ಅಂದ್ರೆ ಜೂನ್ ತಿಂಗಳ ಕೊನೆ ವಾರದಲ್ಲಿ ರಿಧನ್ಯ ಮತ್ತೆ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ವಾಪಸ್ ಬರ್ತಾಳೆ. ಗಂಡನ ಮನೆಯಲ್ಲಿ ತನಗೆ ಕೊಡ್ತಾ ಇರೋ ಫಿಸಿಕಲಿ ಮೆಂಟಲಿ ಟಾರ್ಚರ್ ಎಲ್ಲವನ್ನ ಎಳೆಯಾಗಿ ಅಪ್ಪ ಅಮ್ಮನ ಮುಂದೆ ಬಿಚ್ಚಿ ಇಡ್ತಾಳೆ. ಆಗ ಅಪ್ಪ ಅಮ್ಮ ನೀನು ಇಲ್ಲೇ ಇದ್ಬಿಡು, ಗಂಡನ ಮನೆಗೆ ಹೋಗೋದು ಬೇಡ ಅಂತ ಹೇಳ್ತಾರೆ. ಇವಾಗ ಇನ್ಸಿಡೆಂಟ್ ಆಗಿರೋ ದಿನಕ್ಕೆ ಬರೋಣ. ಓಕೆ, ಮದ್ವೆ ಆಗುತ್ತೆ, ಆಮೇಲೆ ಡೌರಿ ಸಲುವಾಗಿ ಟಾರ್ಚರ್ ಆಗುತ್ತೆ. ಈಗ ಈ ರಿಧನ್ಯ ಏನ್ ಮಾಡ್ತಾಳೆ ಅಂದ್ರೆ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬಂದಿರ್ತಾಳೆ. ಅವತ್ತು ಜೂನ್ 28ನೇ ತಾರೀಕು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಅಪ್ಪ ಅಮ್ಮನ್ಗೆ ಹೇಳಿ ಕಾರ್ ತಗೊಂಡು ಹೋಗ್ತಾಳೆ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾಳೆ, ಪ್ರಸಾದ ತಗೊಂಡು ಮನೆಗೆ ಬರ್ತಾಳೆ. ಅಪ್ಪ ಅಮ್ಮನಿಗೆ ಪ್ರಸಾದ ಕೊಟ್ಟು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಕಾರ್ ತಗೊಂಡು ಹೋಗ್ತಾಳೆ. ಇಲ್ಲಿ ತನಕ ಎಲ್ಲವೂ ನಾರ್ಮಲ್ ಆಗಿರುತ್ತೆ. ಆದ್ರೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಕಾರ್ ತಗೊಂಡು ರಿಧನ್ಯ ಹೋಗಿರ್ತಾಳಲ್ಲ, ಆ ಕಾರು ದಾರಿ ನಡುವೆ ಒಂದ್ ಕಡೆ ನಿಂತ್ಕೊಳ್ಳುತ್ತೆ. ಅಲ್ಲಿನ ಲೋಕಲ್ ಲೈಟ್ಸ್ ಒಬ್ರು ಬಂದು ಕಾರಿನ ಗ್ಲಾಸ್ ಒಳಗೆ ಇಣುಕಿ ನೋಡಿದಾಗ ರಿಧನ್ಯ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಬಾಯಲ್ಲಿ ನೊರೆ ಬರ್ತಾ ಇರುತ್ತೆ. ಇಮಿಡಿಯೇಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಡಾಕ್ಟರ್ ಹೇಳ್ತಾರೆ ಆಲ್ರೆಡಿ ಇವಳ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅಂತ. ವರದಕ್ಷಿಣೆ ಕಿರುಕುಳಕ್ಕೆ ಬೆಂದು ಹೋಗಿದ್ದ ರಿಧನ್ಯ ತೆಂಗಿನಕಾಯಿ ಗಿಡಕ್ಕೆ ಸಿಂಪಡಿಸೋದಕ್ಕಂತ ಇಟ್ಟಿದ್ದ ಪೆಸ್ಟಿಸೈಡ್ ಅನ್ನ ಕುಡಿದು ತನ್ನ ಪ್ರಾಣವನ್ನು ಕಳ್ಕೊಂಡಿರ್ತಾಳೆ. ಪ್ರಾಣ ಕಳ್ಕೊಳ್ಳೋದಕ್ಕೂ ಮೊದಲು ರಿಧನ್ಯ ತನ್ನ ತಂದೆಗೆ 7 ವಾಯ್ಸ್ ಮೆಸೇಜ್ಗಳನ್ನ ಕಳಿಸಿರ್ತಾಳೆ. ಅವೆಲ್ಲ ತಮಿಳು ಭಾಷೆಯಲ್ಲಿ ಇದ್ದಾವೆ. ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿದ್ದೀನಿ, ಒಮ್ಮೆ ಕೇಳಿಸ್ಕೊಳ್ಳಿ. ಈ ಮಾತುಗಳನ್ನು ಕೇಳಿದ್ರೆ ಎಂತಹ ಕ್ರೂರಿಗಳಾದ್ರೂ ಕಲ್ಲು ಮನಸ್ಸಿನವರಾದ್ರೂ ಕಣ್ಣೀರು ಬಂದೇ ಬರುತ್ತೆ. ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಐ ಆಮ್ ಸಾರಿ ಪಾ. ಅಪ್ಪ, ನನ್ನನ್ನು ಕ್ಷಮಿಸಿ. ನನಗೆ ಪ್ರತಿದಿನ ಅವರು ಕೊಡೋ ಮಾನಸಿಕ ಹಿಂಸೆಯನ್ನ ಸಹಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಇದರ ಬಗ್ಗೆ ಯಾರತ್ರ ಹೇಳಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ಹೇಳಿದ್ರೆ ಜೀವನ ಅಂದ್ರೆ ಹೀಗೆ ಇರುತ್ತೆ, ಹೊಂದಾಣಿಕೆ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ನನ್ನ ನೋವನ್ನ ಯಾರು ಅರ್ಥ ಮಾಡ್ಕೊಳ್ತಿಲ್ಲ. ಬೇರೆಯವರು ನನ್ನ ಮೇಲೆ ಅನುಮಾನ ಪಡಬಹುದು, ಆದರೆ ನಾನು ಸುಳ್ಳು ಹೇಳ್ತಿಲ್ಲ. ನನ್ನ ಸುತ್ತ ಇರೋರೆಲ್ಲ ನಾಟಕ ಮಾಡ್ತಿದ್ದಾರೆ. ನಾನು ಯಾಕೆ ಮೌನವಾಗಿದ್ದೇನೆ ಅಥವಾ ನಾನು ಯಾಕೆ ಹೀಗಾಗಿದ್ದೇನೆಂದು ನನಗೆ ಅರ್ಥ ಆಗ್ತಿಲ್ಲ. ಇದೇ ರೀತಿ ಮುಂದುವರಿಯೋದಕ್ಕೆ ನನ್ನಿಂದ ಸಾಧ್ಯವಾಗ್ತಿಲ್ಲ. ನಾನು ನನ್ನ ಜೀವನದುದ್ದಕ್ಕೂ ನಿಮಗೆ ಹೊರೆಯಾಗಿರೋದಕ್ಕೂ ಬಯಸೋದಿಲ್ಲ. ಈ ಬಾರಿ ನಾನು ಯಾವುದೇ ತಪ್ಪು ಮಾಡಿಲ್ಲ. ನನಗೆ ಈ ಜೀವನ ಇಷ್ಟ ಇಲ್ಲ. ಅವರು ನನ್ನ ಮೇಲೆ ಮಾನಸಿಕವಾಗಿ ದೈಹಿಕವಾಗಿ ಹಲ್ಲೆ ಮಾಡ್ತಿದ್ದಾರೆ. ನನಗೆ ಈ ಜೀವನವನ್ನ ಮುಂದುವರಿಸಲು ಇಷ್ಟವಿಲ್ಲ. ನೀನು ಮತ್ತು ಅಮ್ಮ ನನ್ನ ಪ್ರಪಂಚ. ನನ್ನ ಕೊನೆ ಉಸಿರು ಇರೋವರೆಗೂ ನೀನು ನನ್ನ ಭರವಸೆಯಾಗಿದ್ದೆ. ಆದರೆ ನಾನು ನಿನ್ನನ್ನು ತುಂಬಾ ನೋಯಿಸಿದ್ದೇನೆ. ನಿನ್ನ ನೋವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಕ್ಷಮಿಸಿಯಪ್ಪ. ಎಲ್ಲವೂ ಮುಗಿದು ಹೋಗಿದೆ. ನಾನು ಹೊರಡ್ತಾ ಇದ್ದೇನೆ. ಫಿಸಿಕಲ್ ಈವನ್ ಟಾರ್ಚರ್ ಪண்றா. ಇದು ರಿಧನ್ಯ ತನ್ನ ತಂದೆಗೆ ಕಳಿಸಿದ ಕೊನೆಯ ವಾಯ್ಸ್ ಮೆಸೇಜ್. ನನ್ನ ಕಲಿ ವಾಯ್ಸ್ ನಲ್ಲಿ ಕೇಳಿದ್ದು ನಿಮ್ಗೆ ಹೇಗ್ ಫೀಲ್ ಆಯ್ತೋ ಗೊತ್ತಿಲ್ಲ, ಆದ್ರೆ ಆ ಹೆಣ್ಣು ಮಗಳ ಒರಿಜಿನಲ್ ವಾಯ್ಸ್ ಕೇಳಿದ್ರೆ ಕಲ್ಲು ಮನಸ್ಸಿನವನಿಗೂ ಕರುಳು ಕಿತ್ಕೊಂಡು ಬರುತ್ತೆ. ಏನ್ರಿ ನಮ್ ಸಮಾಜ 2025ರಲ್ಲಿ ಇದ್ದೀವಿ. ಹಳೆ ಕಾಲದ ಪದ್ಧತಿಗಳೆಲ್ಲ ನಡೆಯೋದಿಲ್ಲ ಬಿಡಿ ಅಂತ ಹೇಳೋ ಮಾತು ಬರೀ ಮಾತಷ್ಟೇ, ಆದ್ರೆ ಇದು ವಾಸ್ತವ. ಇದಿನ್ನೂ ನಮ್ಮ ಸಮಾಜದಲ್ಲಿ ಜೀವಂತ ಆಗಿದೆ. ಬರೀ ಒಂದು ದಿನದ ಮದುವೆ ಮಾಡ್ಕೊಳ್ಳೋಷ್ಟರಲ್ಲೇ ಹೆಣ್ಣು ಎತ್ತವರ ಜೀವ ಹಿಂಡಿ ಹಿಪ್ಪೆ ಆಗಿರುತ್ತೆ. ಅಂಥದ್ರಲ್ಲಿ ವರದಕ್ಷಿಣೆ ಬೇರೆ ಕೊಡುವಂದ್ರೆ ಹೇಗೆ? ಈ ರಿಧನ್ಯ ಕೇಸ್ ಅಂತೂ ವೆರಿ ಹೈ ಪ್ರೊಫೈಲ್ ಕೇಸ್. ಇದು ಮದುವೆಗೆ 2.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ, 70 ಲಕ್ಷ ರೂಪಾಯಿ ಕಾರ್ ಕೊಡ್ಸಿದ್ದಾರೆ, ಅರ್ಧ kg ಬಂಗಾರ ಕೊಟ್ಟಿದ್ದಾರೆ. ಆದ್ರೂ ಈ ಪಿಸಾಚಿಗಳಿಗೆ ಸಾಕಾಗಿಲ್ಲ. ಇನ್ನೂ ಬೇಕು ಮತ್ತೂ ಬೇಕು ಅಂತ ಆ ಹೆಣ್ಣು ಮಗುಗೆ ತುಂಬಾ ಅಂದ್ರೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ಒಂದು ರೂಮಲ್ಲಿ ಕೂಡಿ ಹಾಕಿ ಮನ್ಸಿಗೆ ಬಂದಂಗೆ ಹೊಡೆದಿದ್ದಾರಂತೆ. ಇಂಥವ್ರಿಗೆ ಗಲ್ಲು ಶಿಕ್ಷೆ ಕೊಟ್ರು ಕಡಿಮೆನೆ ಬಿಡಿ. ಬದುಕಿ ಬಾಳ್ಬೇಕಾದವಳ ಜೀವನನೇ ಬರ್ಬಾದ್ ಮಾಡಿರೋ ಈ ಕ್ರೂರಿಗಳು ಈ ಸಮಾಜದಲ್ಲಿ ಬದುಕಿದ್ರೆ ಯಾರಿಗೇನು ಲಾಭ ಇದೆ? ಈ ಮಾತು ಇವರಿಗೆ ಮಾತ್ರ ಅಲ್ಲ, ವರದಕ್ಷಿಣೆ ಸಲುವಾಗಿ ಯಾರೆಲ್ಲ ಹೆಣ್ಣು ಎತ್ತವರ ಜೀವ ತಗೊಂಡಿದ್ದಾರೋ ಅವ್ರಿಗೆಲ್ಲ ಅನ್ವಯಿಸುತ್ತೆ. ನಮಸ್ಕಾರ.